ಈ ರಂಗೋತ್ಸವದ ಕೊನೆಯ ನಾಟಕ ಮೋದಾಳಿ. ರಚನೆ ಪಿ ಚಂದ್ರಿಕಾ, ನಿರ್ದೇಶನ ರಜನಿ ಗರುಡ್, ಪ್ರಸ್ತುತಿ JSS B.Ed ಮಹಾವಿದ್ಯಾಲಯದ 3ನೇ ಸೆಮ್ಮಿನ ವಿದ್ಯಾರ್ಥಿಗಳು ಹಾಗೂ ಗೊಂಬೆ ಮನೆ ಇವರ ಪ್ರಸ್ತುತಿ. ತಮ್ಮ ಮುಂದೆ ನಾಟಕ ಮೋದಾಳಿ. ದಯವಿಟ್ಟು ಪ್ರೇಕ್ಷಕರಲ್ಲಿ ಪ್ರಾರ್ಥನೆ, ನಾಟಕಕ್ಕೆ ವ್ಯತ್ಯಯವಾಗದಂತೆ ತಮ್ಮ ಜಂಗಮವಾಣಿಗಳನ್ನು ಶಾಂತಗೊಳಿಸಿ ಇಲ್ಲವೇ ಆಫ್ ಮಾಡಿ ಎಂದು ತಮ್ಮಲ್ಲಿ ಹೇಳ್ತಾ, ಈಗ ನಾಟಕ ತಮ್ಮ ಮುಂದೆ ಮೋದಾಳಿ. ನಾವು ಬರಿಗೈಯವರು ಬಂದು ನಿಂತೆವು ಇಲ್ಲಿ, ನಾವು ಬರಿಗೈಯವರು ಬಂದು ನಿಂತೆವು ಇಲ್ಲಿ. ಕ್ಷಣದ ಉನ್ಮಾದಕ್ಕೆ ಚಿತ್ತ ಸೋತು, ಕ್ಷಣದ ಉನ್ಮಾದಕ್ಕೆ ಚಿತ್ತ ಸೋತು. ನಮಗಿಹುದು ಕಣ್ಣ ಸುಖ ಬಣ್ಣ ಬಣ್ಣದ ಸಂತೆ, ನಮಗಿಹುದು ಕಣ್ಣ ಸುಖ ಬಣ್ಣ ಬಣ್ಣದ ಸಂತೆ. ಹರಡಿರಲು ಜೀವನದ ವೃಕ್ಷ ಹೂತು, ಹರಡಿರಲು ಜೀವನದ ವೃಕ್ಷ ಹೂತು. ನಾವು ಬರಿಗೈಯವರು ಅದಕ್ಕೆಂದೆ ನಿಟ್ಟುಸಿರು, ನಾವು ಬರಿಗೈಯವರು ಅದಕ್ಕೆಂದೆ ನಿಟ್ಟುಸಿರು. ಕಣ್ಣೀರು ಆ ಎದೆಬೇನೆ, ಆ ಕಣ್ಣೀರು ಎದೆಬೇನೆ ನಮ್ಮವಲ್ಲ, ಕಣ್ಣೀರು ಎದೆಬೇನೆ ನಮ್ಮವಲ್ಲ. ಈ ಜಗವು ನಿಮ್ಮ ಮನೆ, ನೀವಿದರ ಶಿಲ್ಪಿಗಳು, ಈ ಜಗವು ನಿಮ್ಮ ಮನೆ, ನೀವಿದರ ಶಿಲ್ಪಿಗಳು. ನಾವು ಕಾಣುವುದೆಲ್ಲ ನಿಮ್ಮ ಕನಸು, ನಾವು ಕಾಣುವುದೆಲ್ಲ ನಿಮ್ಮ ಕನಸು. ನಿಮ್ಮ ಉಸಿರನು ಹೆಣೆದು ಬಲೆಯೊಂದನೈದಿಹೆವು, ನಿಮ್ಮ ಉಸಿರನು ಹೆಣೆದು ಬಲೆಯೊಂದನೈದಿಹೆವು. ನೀವು ಮರೆತಿಹ ಅರ್ಥ ನಾವು ಕಂಡಂತೆ, ನೀವು ಮರೆತಿಹ ಅರ್ಥ ನಾವು ಕಂಡಂತೆ, ನಾವು ಕಂಡಂತೆ. ನೀವು ಒಡೆಯ ಎಲ್ಲ ನಿಮ್ಮ ಒಡವೆ, ನೀವು ಒಪ್ಪಲು ಸಾಕು ನಮಗೆ ಬೇರಿಲ್ಲ ಗೊಡವೆ. ಕನಸು ತೀರಲು, ಕನಸು ತೀರಲು ನಮ್ಮದೇನು ಕೆಲಸ, ನಮ್ಮದೇನು ಕೆಲಸ, ಕೆಲಸ 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 ನಮ್ಮದೇನು ಕೆಲಸ. ಶಬ್ದಯಕ್ಷರು ನಾವೇ, ನಾವು ಬರಿಗೈಯವರು, ಹೀಗೆ ಹೋಗುವೆವು. ಎಷ್ಟು ಹುಡುಕಿದ್ರು ಒಂದ್ ನಾಟಕ ಸಿಗೋದಲ್ಪ ನಮ್ ಜನ್ಮಕ್ಕೆ. ಬೃಹತ್ ಕಥಾ ಮಂಜರೆ, ಶ್ರೀಮದ್ ರಾಮಾಯಣ, ಮಹಾಭಾರತ, ಮಹಾಭಾರತ, ಮಹಾಭಾರತ. ಗ್ರೀಕ್ ನಾಟಕಗಳು ಪ್ರಜೆಗಳೇ, ಕ್ಯಾಡ್ಮಸ್ ಕುಲದ ಹೊಚ್ಚ ಹೊಸ ಕುಡಿಗಳೇ. ಗ್ರೀಕ್ ನಾಟಕ ಅಂತೆ ಕನ್ನಡ ನಾಟಕನೇ ಸಿಗ್ತಾ ಇಲ್ಲ ಇಲ್ಲಿ. ನಿನ್ ಗ್ರೀಕ್ ನಾಟಕ ಯಾರು ನೋಡ್ತಾರ? ಸಾಕ್ ಕುತ್ಕ. ಶೇಕ್ಸ್ಪಿಯರ್ ನಾಟಕ ಮಾಡೋಣ. ಮರ್ಚೆಂಟ್ ಆಫ್ ವೆನಿಸ್ ನಮ್ ಕಾಲೇಜ್ನಾಗ ಟೆಕ್ಸ್ಟ್ ಇತ್ತದ. ಫ್ರೆಂಚ್ ನಾಟಕಗಳು ಬಹಳ ಚಲೋ ಇರ್ತಾವ. ಜರ್ಮನ್ ಭಾಷೆವು ಬಾಳ ನಾಟಕ ಅದಾವ, ಅವ್ನ್ ಮಾಡಿದ್ರೆ ಹೆಂಗ? ಬೇರೆ ದೇಶದ್ದು ಬೇರೆ ಭಾಷೆದು ಯಾಕೆ ಮಾಡೋದು? ನಮ್ ಭಾಷೆದ ಮಾಡೋಣಲ್ಲ.
ನಮ್ ಕನ್ನಡದಾಗ ಬೇಕಾದಷ್ಟು ನಾಟಕ ಅದಾವು. ನಮ್ ಕಂಪ್ನಿ ನಾಟಕ ಮಾಡಿದ್ರೆ ಹೆಂಗಿರ್ತೈತಿ? ಹೌದೌದು, ಕಂಪ್ನಿ ನಾಟಕನ ಮಾಡೋಣ, ಭಾಳ ಚಲೋ ಇರ್ತಾವ. ನಮ್ಮ ಅಜ್ಜರು ಅದ್ರ ಬಗ್ಗೆ ಭಾಳ ಹೇಳ್ತಾರ. ಕನ್ನಡದ ಆದ್ಯ ನಾಟಕಕಾರರು ಸಕ್ರಿ ಬಾಳಾಚಾರ್ಯರು ಶಾಂತ ಕವಿಗಳ ನಾಟಕ ಮಾಡಿದ್ರೆ ಹೆಂಗಿರ್ತೈತಿ? ಹುಷಾರಣ ಅವ್ರು ಮೊದಲೇ ನಾಟಕ ಮಾಡೋಣ. ಏ ಚುರುಮುರಿ ಶೇಷಗಿರಾಯರ ಶಾಕುಂತಲ ನಾಟಕ ಮಾಡಿದ್ರೆ ಹೆಂಗಿರುತ್ತ? ಬೈಲಾಟಿದ್ದಂಗ ಅದಂತದ. ಯಾರು ತಿಳಿಯರು ನಿನ್ನ ಭುಜಬಲದ ಪರಾಕ್ರಮ. ಹಳೆ ನಾಟಕ ಯಾರು ನೋಡ್ತಾರ ಕೂಡ. ಹಂಗಾದ್ರ ನಮ್ಮ ಗರುಡ ಸದಾಶಿವರಾಯರ ಪಾದುಕ ಪಟ್ಟಾಭಿಷೇಕ ಮಾಡಬಹುದಲ್ಲ? ಅದು ಬಾಳ್ ಚಲೋ ಇರ್ತದೆ. ಏ ಕಂದಗಲ್ ಹನುಮಂತರಾಯರ ಕುರುಕ್ಷೇತ್ರ ನಾಟಕ ಮಾಡಿದ್ರೆ ಹೆಂಗಿರುತ್ತ? ಇಲ್ಲಿ ಕೇಳಿರ್ಲಿ, ನಾವು ಆಧುನಿಕರು, ಆಧುನಿಕ ನಾಟಕ ಬೇಕು, ಆಧುನಿಕ ಸಂವೇದನೆ ಇರಬೇಕು. ಏನಂತೀರಿ? ಹಂಗಾದ್ರ ನಮ್ಮ ಟಿ.ಪಿ. ಕೈಲಾಸಮ್ಮು ಅಥವಾ ಶ್ರೀರಂಗ ಅವ್ರ ನಾಟಕ ಮಾಡಬಹುದಲ್ಲ? ಅದು ಬಾಳ್ ಚಲೋ ಇರ್ತಾವ. ನಮ್ಮ ಜಿ.ಬಿ. ಜೋಶಿ ಅವ್ರದ್ದು ಕದಡಿದ ನೀರುನು ಬಹಳ ನಾಟಕ ಆಗ್ಯಾವ. ಮನೋಹರ್ ಗ್ರಂಥ ಮಾಲದ್ದು ನಮ್ ಚಂದ್ರಶೇಖರ್ ಕಂಬಾರ ಅವ್ರದ್ದು ಹುಲಿಯ ನೆರಳು ಅಥವಾ ಋಷಶೃಂಗ ಆ ನಾಟಕ ಮಾಡಿದ್ರೆ ಹೆಂಗಿರ್ತೈತಿ? ಎಲ್ಲ ಇಲ್ಲಿಗೆ ನಮ್ಮ ಲಂಕೇಶ್ ಅವರ ನನ್ನ ತಂಗಿಗೊಂದು ಗಂಡು ಕೊಡಿ ನಾಟಕನ ನಾವು ಕಾಲೇಜಲ್ಲಿ ಇದ್ದಾಗ ಮಾಡಿದ್ವಿ. ಅದನ್ನ ಮಾಡಿದ್ರೆ ಹೇಗಿರುತ್ತೆ? ಇವೆಲ್ಲ ಬೇಡ. ಕಾರ್ನಾಡ್ ಅವರ ಯಯಾತಿ ನಾಟಕ ಅದು ಬಹಳ ಚರ್ಚೆಯಾದ ನಾಟಕ. ಈ ಕಾರ್ನಾಡ್ ಅವ್ರದ್ದು ತುಗಲಕ್ ನಾಟಕ ಮಾಡಿದ್ರೆ ಹೆಂಗಿರ್ತೈತಿ? ಕರ್ನಾಟಕದ ಎಲ್ಲಾ ನಾಟಕ ತಂಡಗಳು ಆ ನಾಟಕವನ್ನ ಆಡ್ಯವು. ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅದು ಪ್ರಯೋಗ ಆಗೈತಿ. ಕೆ.ವಿ. ಸುಬ್ಬಣ್ಣ, ಬಿ.ವಿ. ಕಾರಂತ್, ಎಚ್.ಎಸ್. ಶಿವಪ್ರಕಾಶ್, ಎಚ್.ಎಸ್. ವೆಂಕಟೇಶ್ ಮೂರ್ತಿ, ಪ್ರಸನ್ನ, ಕೆ.ವಿ. ಅಕ್ಷರ, ಇನ್ನು ಕನ್ನಡ ನಾಟಕ ಎಷ್ಟು ಬೇಕು? ಇವೆಲ್ಲ ಏನು ಬೇಡ, ಬರೀ ನಾವು ಗಂಡಸರ ನಾಟಕ ಬರೆಯೋದು, ಗಂಡಸರ ನಿರ್ದೇಶನ ಮಾಡೋದು. ಎಲ್ಲ ನೋಡಿ ನೋಡಿ ನಂಗೂ ಸಾಕಾಗಿ ಹೋಗೈತಿ. ಹೌದೌದು, ಸ್ತ್ರೀ ಪ್ರಧಾನ ವಸ್ತುಗಳ ನಾಟಕನ ಮಾಡೋಣ. ಏನಂತೀರಿ? ಹೌದೌದು, ಸ್ತ್ರೀಯರೇ ನಿರ್ದೇಶನ ಮಾಡ್ಬೇಕು. ಏನಂತೀರಿ? ತಡೀರಿ, ಏನ್ ಯುದ್ಧ ಮಾಡೋರ್ತಾರ ಮೈ ಮೇಲೆ ಬರತ್ತಿರಲ್ಲ? ಕತ್ತಿ ಸಿಗ್ಬೇಕಲ್ಲ, ಹುಡುಕದ್ರಾಯ್ತು. ಗದ್ಲ ಯಾಕೆ ಮಾಡ್ತೀರಿ? ತಡೀರಿ, ಅದಕ್ಕೆ ಯಾಕೆ ಚಿಂತೆ ಮಾಡ್ತೀರಿ? ಮೊನ್ನೆ ನಾನು ಮೋದಾಳಿ ಅಂತ ನಾಟಕ ಓದಿದೆ, ಅದು ಬಾಳ್ ಚಲೋ ಐತಿ. ಅದನ್ನ ಮಾಡಿದ್ರೆ ಹೆಂಗ? ಅದನ್ನ ಬರ್ದವ್ರು ಯಾರು? ಅದನ್ನ ಬರ್ದವರು ಪಿ. ಚಂದ್ರಿಕಾಂತ ಒಬ್ರು ಕನ್ನಡದ ಕವಿಯತ್ರಿ ಅದಾರ, ಅವ್ರು ಬರ್ದವ್ರು ಅದನ್ನ. ಮೋದಾಳಿ ಅಂದ್ರ ಒಬ್ಬ ಹೆಣ್ಮಗಳು. ಮೋದಾಳಿ ನಾಟಕನ ನಾನು ಓದೇನಿ. ಶಿವಕೋಟ್ಯಾಚಾರ್ಯರ ಒಡ್ಡಾರಾಧನೆಯಲ್ಲಿನ ಒಂದು ಉಪಕಥೆ ಅದು. ಹೌದು, ಒಡ್ಡಾರಾಧನೆಯಲ್ಲಿನ ಒಂದೆರಡು ಕಥೆಗಳು ನಾಟಕನೂ ಆಗ್ಯಾವ. ಒಡ್ಡಾರಾಧನೆಯೊಳಗ ಬಾಳ್ ಚೊಲೋ ಚೊಲೋ ಕಥೆಗಳಿದಾವ. ಇಲ್ಲಿಯವರೆಗೂ ಜೈನ ಕಥಾ ಪರಂಪರೆ ನಾಟಕಗಳು ಬಹಳ ಕಡಿಮೆ ಆಗ್ಯಾವ. ನೋಡ್ರಿ, ಈ ನಾಟಕ ಮಾತ್ರ ಹೆಣ್ಮಕ್ಳ ನಿರ್ದೇಶನ ಮಾಡ್ಬೇಕು. ಏನಂತೀರಿ? ಇದಕ್ಕೂ ಒಂದು ವ್ಯವಸ್ಥೆ ಮಾಡೋಣ. ಏನಂತೀರಪ್ಪ? ಹೊಸ ಕಥೆ, ಹೊಸ ನಾಟಕ. ಹಾಂಗಿದ್ರ ತಡ ಯಾಕ? ನಡೀರಿ ಮತ್ತ ಎಲ್ರು ನಾಟಕಕ್ಕೆ ಸಿದ್ಧರಾಗೋಣ್ರಿ. ಅತಿಶಾಂತ ಅರಹಂತ, ಅತಿಶಾಂತ ಅರಹಂತ, ಅತಿಶಾಂತ. ಲೋಕದ ತೊಟ್ಟಿಲಲ್ಲಿ ಆಶಯ ಶಿಶುವನ್ನಿರಿಸಿ, ಲೋಕದ ತೊಟ್ಟಿಲಲ್ಲಿ ಆಶಯ ಶಿಶುವನ್ನಿರಿಸಿ, ತುಗಲು ಮಾಯೆಯು ಅರಿಹಂತ, ತುಗಲು ಮಾಯೆಯು ಅರಿಹಂತ. ವಸುದೆಗೀಶ ಜಿನ ಸ್ವಾಮಿ ನೋಟಕ್ಕೆ, ವಸುದೆಗೀಶ ಜಿನ ಸ್ವಾಮಿ ನೋಟಕ್ಕೆ, ಶಿಶು ಮಾಯವಾಯಿತು ಅತಿಶಾಂತ ಅರಹಂತ, ಅತಿಶಾಂತ ಅರಹಂತ, ಅತಿಶಾಂತ. ಒಂದು ನೆರೆಯ ಕೂದಲು ಭೋಗ ಮುಕ್ತವಾಗಲು. ಆಹಾ, ಒಂದು ನೆರೆಯ ಕೂದಲು ಭೋಗ ಮುಕ್ತವಾಗಲು. ಒಂದು ನೆರೆಯ ಕೂದಲು ಭೋಗ ಮುಕ್ತವಾಗಲು, ಬಂದವ ಕಳೆದುದೆ ಅರಹಂತ, ಬಂದವ ಕಳೆದುದೆ ಅರಹಂತ. ಚಳಿಗೆ ಮಳೆಗೆ ನಡುಗದೆ ನಿಂತ ಧೀರ, ಚಳಿಗೆ ಮಳೆಗೆ ನಡುಗದೆ ನಿಂತ ಧೀರ ಚಲುವನ ನೋಡಿ ಪಾಡಿ ತಣಿದೆವು
ಅತಿ ಶಾಂತ ಅರಹಂತ ಅತಿ ಶಾಂತ ಅರಹಂತ ಅತಿ ಶಾಂತ ಅರಹಂತ ಅತಿ ಶಾಂತ ಅರಹಂತ ಅತಿ ಶಾಂತ. ಮಹಾರಾಣಿ ಚಂದ್ರಮತಿ ದೇವಿಯವರು ಬರುತ್ತಿದ್ದಾರೆ. ಮೋದಾಳಿ, ಹೇ ಮೋದಾಳಿ, ಈ ದೇಶದ ಮಹಾರಾಣಿ ಚಂದ್ರಮತಿ ದೇವಿಯವರು ನಿನ್ನ ನೋಡ್ಲಿಕ್ಕೆ ಬಂದಿದ್ದಾರೆ. ಯಾರು ಬಂದ್ರೇನು, ನನ್ನ ಪರಿಸ್ಥಿತಿ ಏನು ಬದಲಾಗಲ್ಲ. ಓವಯ್ಯ, ನೋಡಿದ್ರ ಇವ್ರು ಧಿಮಾಕನ್ನ ಮಹಾರಾಜರು ಬೇಡ ಅಂದ್ರು, ಮಹಾರಾಣಿಯವ್ರು ನಿನ್ನ ನೋಡಕ್ ಬಂದ್ರಲ್ಲ, ಇದೇ ಏನೇ ಅವ್ರಿಗೆ ಕೊಡೋ ಗೌರವ. ಏನು ಮಹಾರಾಣಿ ಮಹಾರಾಜರನ್ನ ಒಪ್ಪಿಸಿ ನನ್ನ ನೋಡಕ್ ಬಂದ್ರ? ಕೇಳಿದ್ರ ಮಹಾರಾಣಿ ಮಾಡಿದ್ದು ವ್ಯಭಿಚಾರ, ಅದನ್ನೇ ಸರಿ ಅಂತ ವಾದ ಮಾಡ್ತಾ ಇದ್ದಾಳೆ. ತುಂಬಿ ಸಭೆಯಲ್ಲಿ ಆ ನಾಗಸೂರನಿಗೆ ತಾನೇ ಸ್ವಂತ ಹೆಂಡತಿ ಅನ್ನೋ ತರ ಹಾಡ್ತಿದ್ಲು. ಇಬ್ಬರು ಗಂಡಂದಿರನ್ನ ಮದುವೆ ಆಗಿ ಕೂಡ ಇನ್ನೊಬ್ಬನ್ನ ಬಯಸಿದ್ಯಲ್ಲ, ನಿನ್ನ ತಾನೇ ನೋಡಕ್ ಬರ್ಬೇಕು. ಇದ್ರಲ್ಲಿ ನನ್ನ ತಪ್ಪೇನಿದೆ? ಮಹಾರಾಜರು ಸೂರ್ಯಮಿತ್ರರಲ್ಲದೆ ಬೇರೆ ಯಾರೇ ಆಗಿದ್ರು ನಿನ್ನ ತಲೆಯನ್ನ ತರೆದು ಬಿಡ್ತಾ ಇದ್ರು. ಜೈನನಾದವನಿಗೆ ಹಿಂಸೆ ಸಲ್ಲದು, ಅದಕ್ಕೆ ನಿನ್ನನ್ನು ಸುಮ್ಮನೆ ಬಿಟ್ಟಿದ್ದಾರೆ. ಹಿಂಸೆ, ನೋವು, ಕೂಸು ಹುಟ್ಟುವಾಗ ತಾಯಿ ನೋವು ಅನುಭವಿಸಲೇಬೇಕು. ನನ್ನಂತ ಹೆಣ್ಣುಗಳು ಪ್ರೀತಿಯ ಹೊಸ ಜಗತ್ತನ್ನ ಕಟ್ಟಿಕೊಳ್ಳೋಕೆ ಇಷ್ಟು ಆಗದಿದ್ರೆ ಹೇಗೆ? ನಿನ್ನದು ವಿತಂಡವಾದ. ವ್ಯಭಿಚಾರಕ್ಕೆ ಪ್ರೀತಿಯ ಬಣ್ಣ ಹಚ್ಚೋದು ಎಷ್ಟು ಮಾತ್ರಕ್ಕೂ ಸರಿಯಲ್ಲ. ಎಲ್ಲರದ್ದು ಅವರದ್ದೇ ಆದ ಮಾತುಗಳಿದ್ದೇ ಇರುತ್ತೆ. ಹಾಗೆ ನನ್ನದು ಕೆಲ ಮಾತುಗಳಿದೆ, ಅದನ್ನು ಕೇಳುವಿರ ಮಹಾರಾಣಿ? ಹೆಣ್ಣಿನ ಧರ್ಮವನ್ನ ಬೋಧಿಸಿ ಕೊನೆಗಾದರೂ ಪಶ್ಚಾತ್ತಾಪದಿಂದ ನಿನ್ನ ಮನಸ್ಸು ಶುದ್ಧಿಯಾಗಲಿ ಎಂದು ತಿಳಿ ಹೇಳಲು ಬಂದೆ. ಕೊನೆಗೆ ನಿನ್ನ ಮಾತುಗಳನ್ನು ಕೇಳಿಯೇ ಹೋಗುತ್ತೇನೆ. ಈ ರಾತ್ರಿ ಕಳೆದ ತಕ್ಷಣ ನಿನ್ನ ತಲೆಗೂದಲನ್ನು ಬೋಳಿಸಿ ವಿರೂಪಗೊಳಿಸಿ ಗಡಿಪಾರು ಮಾಡುತ್ತಾರೆ. ಆಗ ನೀನು ಪಶ್ಚಾತ್ತಾಪದಿಂದ ನಿನ್ನ ಮುಖವನ್ನು ಯಾರಿಗೂ ತೋರಿಸದೆ ಕಾಡು ಮೇಡು ಅಲೆಯಬೇಕಾಗುತ್ತದೆ. ತಪ್ಪು ಮಾಡಿದರೆ ಏನು ಶಿಕ್ಷೆ ಎನ್ನುವುದು ಇಡೀ ರಾಜ್ಯದ ಜನರಿಗೆ ತೋರಿಸಬೇಕಿದೆ. ಅತಿ ಶಾಂತ ಅರಹಂತ ಅತಿ ಶಾಂತ ಅರಹಂತ ಅತಿ ಶಾಂತ ಅರಹಂತ ಅತಿ ಶಾಂತ ಅರಹಂತ. ಮಹಾರಾಜ, ಮಧುವನ್ನಾದರೂ ತೆಗೆದುಕೊಳ್ಳಿ. ಕ್ಷಮಿಸಿ ಮಹಾರಾಜ. ಬಂದು ಬಹಳ ಹೊತ್ತಾಯಿತೆ. ನಿಮಗೆ ನಿನ್ನೆನೇ ತಿಳಿಸಿದ್ದೆವು, ಇವತ್ತು ದಿವ್ಯವಾದ ಮುಹೂರ್ತ ಇದೆ ಅಂತ. ಆ ಕುಲಗೆಟ್ಟ ಮೋದಾಳಿಯನ್ನು ನೋಡಲಿಕ್ಕೆ ನೀವು ಹೋಗೋದು ಬೇಡ ಅಂತ, ಹೋಗೋದೇ ಆದರೆ ನಾಳೆ ಹೋಗಿ ಎಂದು. ಮನ್ನಿಸಿ ಮಹಾರಾಜ, ನಿಮ್ಮ ಮಾತುಗಳನ್ನು ಶಿರಸ್ಸಾವಹಿಸಿ ನಡೆಸಿಕೊಡಬೇಕಾದದ್ದು ನಮ್ಮ ಕರ್ತವ್ಯ. ಆದರೆ ಅಷ್ಟು ಅನಾಚಾರಿಯಾದ ಹೆಣ್ಣು ಹೇಗಿರ್ತಾಳೆ ಅನ್ನೋ ಕುತೂಹಲ ನನ್ನದಿತ್ತು. ಅದಕ್ಕೆ
ನೀವು ಬೇಡ ಎಂದರೂ ಅಲ್ಲಿಗೆ ಹೋದೆ. ಆದರೆ ಅಲ್ಲಿಗೆ ಹೋದ ಮೇಲೆ ಅವಳ ಮಾತು ಕೇಳಿ ನನ್ನ ಕೋಪ ನೆತ್ತಿಗೇರಿ ಬೇರೆಲ್ಲ ಮರ್ತು ಹೋಯ್ತು. ಇಬ್ಬರು ಹೆಣ್ಣು ಮಕ್ಕಳ ಮೇಲಾದರೂ ಒಂದು ಗಂಡು ಸಂತಾನ ಆದಿತ್ಯ ಅಂತ ನಾವಿಲ್ಲಿ ಕಾಯ್ತಾ ಇದ್ದೀವಿ. ಅವಳು ಎಂತ ಮಾತುಗಾರ್ತಿ, ಮಾತಿಗ್ ಮಾತು. ನಾವು ಈ ಚಂಪಕಾ ನಗರದ ಮಹಾರಾಣಿ ಅನ್ನೋದನ್ನು ಲೆಕ್ಕಿಸದೆ ಮಾತಾಡಿದ್ಲು. ದೊರೆ, ಈ ಎಲ್ಲವುದರಿಂದ ನಮ್ಮ ಮನಸ್ಸು ವಿಚಲಿತವಾಗಿ ಹೋಗಿದೆ. ಇವತ್ತು ಯಾವುದಕ್ಕೂ ಮನಸ್ಸಿಲ್ಲವಾಗಿದೆ. ನನ್ನನ್ನು ಕ್ಷಮಿಸಿ ಮಹಾರಾಜ. ಚೆನ್ನಾಗಿದೆ ದೇವಿ. ಅವಳ ಕರ್ಮವನ್ನು ನೀವೇಕೆ ಹೊತ್ತು ತಂದಿದ್ದೀರಿ? ಅದು ಅವಳ ಹಿಂದಿನ ಜನ್ಮದ ಫಲ. ಅದನ್ನ ನೀವು ಸರಿಪಡಿಸಲು ಸಾಧ್ಯವೇ? ಇಂಥ ಸಣ್ಣ ಪುಟ್ಟ ವಿಚಾರಗಳನ್ನು ನೋಡ್ತಾ ಹೋದರೆ ಇಟ್ಟಿರುವಂತ ದಿವ್ಯ ಮುಹೂರ್ತಕ್ಕೆ ಮತ್ತೆ 12 ವರ್ಷಗಳ ಕಾಲ ಕಾಯಬೇಕಾಗುತ್ತದೆ. ಬಂಡೆದ್ದ ಸಾಮಂತ ರಾಜರಾದ ನಿಮ್ಮ ತಂದೆಯವರ ದುರ್ಗಮವಾದ ಕೋಟೆಯನ್ನು ಭೇದಿಸಿ ನಿಮ್ಮನ್ನು ವಶಪಡಿಸಿಕೊಂಡ್ವಿ. ಉನ್ನತ ರಾಜಮನೆತನದವರು ನಮ್ಮ ಶೌರ್ಯ ಮತ್ತು ಪರಾಕ್ರಮಗಳಿಗೆ ಬೆರಗಾಗಿ ತಮ್ಮ ರಾಜಕುಮಾರಿಯರನ್ನು ಕೊಡಲು ತುದಿಗಾಲಲ್ಲಿ ನಿಂತಿದ್ದರು. ಇದ್ಯಾವುದನ್ನು ಲೆಕ್ಕಿಸದೆ ನಿಮ್ಮನ್ನು ನಮ್ಮ ಪಟ್ಟದ ಮಹಿಷನ್ನಾಗಿ ಮಾಡಿಕೊಂಡೆವು. ಈ ರಾಜಮನೆತನಕ್ಕೆ ಒಬ್ಬ ವಾರಸುದಾರನನ್ನು ಕೊಡಲಿಲ್ಲ ಅಂದ ಮೇಲೆ ಈ ಜನತೆ ನಿಮ್ಮನ್ನು ಹೇಗೆ ಕ್ಷಮಿಸುತ್ತಾರೆ ಹೇಳಿ? ನಿಜ ದೊರೆ, ಸೋತ ನಮ್ಮ ತಂದೆ ನಿಮ್ಮ ಕಾಲನ್ನು ಹಿಡಿದು ಜೀವದಾನ ಕೇಳಿದ್ರು. ಆಗ ನಿಮ್ಮ ಮನಸ್ಸು ಕರಗಲಿಲ್ಲ. ನಿಮ್ಮ ಸೇವಕರಾಗಿ ನೀವು ಹೇಳಿದ್ದನ್ನೆಲ್ಲ ಕೇಳ್ಕೊಂಡಿರ್ತೀವಿ ಅಂದ್ರು. ಆ ಮಾತನ್ನು ನೀವು ಮನ್ನಿಸಲಿಲ್ಲ. ಆಗ ಷೋಡಶಿಯಾದ ನಮ್ಮನ್ನು ನಿಮ್ಮ ಮುಂದೆ ನಿಲ್ಲಿಸಿ ವರಿಸುವಂತೆ ಕೇಳಿದ್ರು. ಆಗ ತಾನೇ ನನ್ನ ತಂದೆಯನ್ನು ನೀವು ಜೀವಂತ ಬಿಟ್ಟಿದ್ದು. ನಿಮ್ಮ ಮಾತಿನ ಅರ್ಥ ಏನು? ನಮ್ಮಂತ ಹೆಣ್ಣುಗಳಿಂದ ರಾಜ್ಯವನ್ನು ಗೆಲ್ಲಲು ಸಾಧ್ಯವಾಗದೆ ಹೋಗಬಹುದು, ಆದರೆ ಜೀವ ಉಳಿಯಬಹುದು ಅಲ್ಲವೇ ಮಹಾರಾಜ? ಮಹಾರಾಣಿ, ಸಾಮಂತನೋ ಮಾಂಡಲಿಕನೋ ಮಹಾರಾಜನೋ ಯಾರೇ ಆಗಲಿ ತನ್ನ ಹೆಂಡತಿ ಎದುರಾಡುವುದನ್ನು ಯಾರು ಸಹಿಸುವುದಿಲ್ಲ. ಇಟ್ಟಿರುವ ಮುಹೂರ್ತ ಜಾರಿ ಹೋಗುವ ಮುನ್ನ ಕಾರ್ಯ ಸಿದ್ಧಿಸಿಕೊಳ್ಳಬೇಕಾಗಿದೆ. ವ್ಯರ್ಥವಾದ ಮಾತುಗಳಿಗೆ ಇದು ಕಾಲವಲ್ಲ. ನಡೆಯಿರಿ. ಮಹಾರಾಜ, ಮಹಾರಾಜ. ಅತಿಶಾಂತ ಅರಹಂತ, ಅತಿಶಾಂತ ಅರಹಂತ, ಅತಿಶಾಂತ. ಗೊತ್ತಾಗ್ಲಿಲ್ಲ ಅಬ್ಬೆ, ಕ್ಷಮಿಸು. ನಂಗೆ ವಯಸ್ಸಾಯ್ತು, ಕಣ್ ಕಾಣಲ್ಲ. ಇನ್ನು ಎರಡನ್ನ ಕೂತ್ಕೊಂಡು ಹುಟ್ಕೊಡ್ರು. ನಿನ್ಗೇನಾಗೈತಿ ಅಂತ? ಅಬ್ಬೆ, ಮೆಲ್ಲಗ್ ಮಾತಾಡು, ಹೊರಗಿರೋರ್ಗೆ ಕೇಳಿಸಿತ್ತು. ಹೊರಗೆ ಯಾರಿದ್ದಾರೆ? ಅರೆ, ನೋಡೋಕೆ ಒಳ್ಳೆ ಹೂವು ಇದ್ದಂಗಿದ್ಯಾ. ನಿನ್ ಮುಖದಲ್ಲಿ ಯಾಕೆ ಇಷ್ಟು ಗಾಬರಿ? ಯಾರದು? ಅಬ್ಬೆ, ಮೆಲ್ಲಗ್ ಮಾತಾಡು. ನಾನು ಇಲ್ಲಿರೋದು ಗೊತ್ತಾದ್ರೆ ಸಾಕು, ನನ್ನ ಎಳ್ಕೊಂಡು ಹೋಗಿ ನನ್ನ ತಲೆಗೂದ್ಲನ್ನ ಬೋಳಿಸ್ಬಿಡ್ತಾರೆ. ಅಯ್ಯಯ್ಯೋ, ಎಂತ ಕೆಲಸ ಆಗೋಯ್ತಲ್ಲೇ ತಾಯಿ. ನಿನ್ನ ಅಂದವಾದ ಹಣ ಮೇಲೆ ಕುಂಕುಮನ ಕೇಳಿಸ್ತಾರಲ್ಲೇ ತಾಯಿ. ನಿನ್ನ ಚಂದವಾದ ಬಳೆ ನೋಡಿತಾರಲ್ಲೇ ತಾಯಿ. ನಿನ್ನ ಗಂಡ ನನ್ನ ಮೇಲೆ ಅಜವರನ್ ಕಂಡ್ಬಿತ್ತಲೇ ತಾಯಿ. ಅಬ್ಬೆ, ನಾವು ನಿನ್ ಜೊತೆ ಹಾಡೋನೇನು? ಹಾಡಿ ಮಕ್ಳೇ, ಹಾಡಿ. ಅಯ್ಯೋ, ಸಾಕ್ ನಿಲ್ಸಿ. ನೀವ್ ಅನ್ಕೊಂಡಿರೋ ಹಾಗೆ ನಾನೇನು ವಿಧವೆ ಅಲ್ಲ. ಅಲ್ಲ, ಮತ್ತೆ ನಿನ್ನ ತಲೆ ಕೂದಲನ್ನ ಯಾಕೆ ತೆಗಿತಾರ? ಅಬ್ಬೆ, ಮೊದ್ಲು ಹೊರಗಿರೋರ್ಗೆ ಉತ್ತರ ಹೇಳಿ ಕಳ್ಸು, ಆಮೇಲೆ ಉಳಿದ ಮಾತು. ಸರಿ ಸರಿ, ಅಲ್ಲಿಯವರೆಗೆ ಇಲ್ಲೇ ಅಡ್ಕೊಂಡಿರು. ಒಬ್ಬೊಬ್ಬರದು ಒಂದೊಂದ್ ಕತೆ. ಯಾರದು? ಅಯ್ಯಪ್ಪ. ಏ ಮುಕ್ಕಿ, ನಿಂತ್ಕೋ. ಏನ್ ನಡ್ಸಿದೀಯ ಅಲ್ಲಿ? ನಿನ್ನ ಸೆರೆಮನೆಗೆ ಹಾಕ್ಬಿಡ್ತೀವಿ ನೋಡು. ಅಯ್ಯಪ್ಪ, ನಿಮ್ ಪಾದಕ ನಾನು ದಿಕ್ಕಿಲ್ದಿರೋಳು. ಇನ್ನು 2 ಕೂಸ್ಗಳು ಹುಟ್ ಕುರುಡ್ರು. ಅವ್ನ ಇಟ್ಕೊಂಡು ಬೇಡ್ತಾ ತಿಂತಿದ್ದೀನಿ.
ಬಿಟ್ಬಿಡ್ರಯ್ಯ, ಇಲ್ಲಾಂದ್ರೆ ಈ ಗೂಸ್ಗಳು ಅನಾಥ ಆಗ್ತಾವ. ಅಬ್ಬೆ ಏನಾಯ್ತು? ಯಾರು ಬಂದಿರೋರು? ಅಮ್ಮ ಮಗಳು ತುಂಬಾ ನಾಟಕ ಮಾಡ್ತಿರೋ ಆಗಿದೆ. ನಿಮ್ ಚಾಲಕತನ ನಮ್ಮ ಮುಂದೆ ತೋರಿಸ್ಬೇಡಿ. ಒಳಗೆ ಯಾರಿದ್ದಾರೆ ಹೇಳಿ. ಯಾರಿದ್ದಾರೆ? ನೀವ್ ಯಾರನ್ನಾದ್ರೂ ಹುಡುಕ್ತಾ ಇದ್ದೀರಾ? ಅಲ್ಲೆಲ್ಲೆಲ್ಲೆಲ್ಲೆಲ್ಲೆಲ್ಲೆ, ಏನು ಗೊತ್ತೇ ಇಲ್ಲ ಅನ್ನೋ ಮಾತಾಡ್ತಾ ಇದೀಯಾ? ಅಯ್ಯ ಇವಳನ್ನ ಬಿಟ್ಬಿಡಿ. ಕಣ್ ಕಾಣಿರೋ ನಮ್ಮನ್ನ ಯಾರು ನೋಡ್ಕೊಳ್ಳೋರಿಲ್ಲ. ನಾವು ಬಡವರು. ನಮ್ಮವ್ರಂತ ನಮಗೆ ಯಾರು ಇಲ್ಲ. ನಮ್ಮನ್ನ ನಾವು ಕಾಪಾಡ್ಕೊಂಡ್ರೆ ಸಾಕು. ಬೇರೆಯವ್ರ ಸುದ್ದಿ ನಮಗೆ ಯಾಕೆ ಹೇಳಿ? ಪಾಪ ನೋಡಿದ್ರೆ ಏನೋ ಗೊತ್ತಿಲ್ಲ ಅನ್ಸುತ್ತೆ, ಬಿಟ್ಬಿಡೋಣ. ನಂಗೂ ಹಂಗೆ ಅನ್ನಿಸ್ತಾ ಇದೆ. ನೋಡು ಮುತ್ಕಿ, ಇರ್ಲಿ ಪಾಪ ಅಂತ ಬಿಡ್ತಾ ಇದೀವಿ. ಇದನ್ನೇ ಇಟ್ಕೊಂಡು ಏನಾದ್ರೂ ಮಾಡ್ಬೋದು ಅನ್ಕೊಂಡ್ರೆ ಈ 2 ಕುರುಡು ಹುಡುಗಿಯರ ಸಮೇತ ನಿನ್ನ ಸೆರೆ ಮನೆಗೆ ಹಾಕ್ಬಿಡ್ತೀವಿ. ಅಯ್ಯೋ ಎದುರ್ಸಿರಲ್ಲೋ ಯಪ್ಪ. ಮೊದ್ಲು ವಿಷಯ ಏನಂತ ಹೇಳ್ರಿ, ಆಮೇಲೆ ಸೆರೆಮನೆ ಮಾತು. ಮೋದಾಳಿನ ಹೆಣ್ಣು ರಾಜನ ಮಾತನ್ನು ಧಿಕ್ಕರಿಸಿ ಸೆರೆಮನೆಯಿಂದ ತಪ್ಪಿಸ್ಕೊಂಡು ಬಿಟ್ಟಿದ್ದಾಳೆ. ಅವಳೇನಾದ್ರೂ ಈ ಕಡೆ ಬಂದ್ರೆ ನಂಗೆ ಗೊಪ್ಸು. ಮಹಾ